ಬರವಣಿಗೆ ಬರೆಯೋದಕ್ಕೆ ಮುಂಚೆ ಒಂದು ಒಂದು ವಿಷಯವನ್ನ ನೀವು ತೆಗೆದ್ರಿ, ಗೇ ಕಮ್ಯುನಿಟಿದು. ಈಗಿನ ಕಾಲ ನಾನು ಯಾಕೆ ಈ ವಿಷಯನ ತೆಗಿತಿದ್ದೀನಿ ಅಂತ ಹೇಳಿದ್ರೆ, ಈಗೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ ಸಮಾಜದಲ್ಲಿ. ಒಂದು ತುಂಬಾ ಇದೆ, ಸ್ವಲ್ಪ ಅಲ್ಲ ತುಂಬಾ ಇದೆ. ಮತ್ತು ಅದ್ರ ಬಗ್ಗೆ ಮಾತಾಡ್ಬೇಕು ನಾವೆಲ್ಲರೂ, ಹೆಚ್ಚು ಹೋಲಿಕೆ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗಿದೆ ಈಗ. ನಾನು ಇತ್ತೀಚಿನ ದಿನದಲ್ಲಿ ಗಮನಿಸಿದ ಹಾಗೆ ಆಕ್ಸೆಪ್ಟೆನ್ಸ್ ಸ್ವಲ್ಪ ಅದು ಎಲೈಟ್ ಕ್ಲಾಸ್ ಅಲ್ಲಿ ಜಾಸ್ತಿ ಆಗಿದೆ, ನಾಟ್ ಅಟ್ ಆಲ್ ಲೆವೆಲ್ಸ್. ಓಕೆ, ಸ್ವಲ್ಪ ಎಜುಕೇಟೆಡ್ ಎಲೈಟ್ ಲೆವೆಲ್ಸ್ ಅಥವಾ ಸಿಟಿ ಬೇಸ್ನಲ್ಲಿ ಸ್ವಲ್ಪ ಇದೆ. ಇನ್ನು ಸ್ವಲ್ಪ ಕೆಳಗೆ ಹೋಗ್ತಾ ಹೋದರೆ, ವಿಲೇಜ್ ಲೆವೆಲ್ನಲ್ಲಿ ಹೋದರೆ ಅಥವಾ ಹಳ್ಳಿಗಳು ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹೋದರೆ ಇನ್ನೂ ಆಕ್ಸೆಪ್ಟೆನ್ಸಿಗೆ ಹೆಸಿಟೇಷನ್ ಇದೆ. ಸಾಹಿತ್ಯ ಲೋಕದಲ್ಲಿ ಹೀಗೆ ಈ ವಿಷಯದ ಬಗ್ಗೆ, ಗೇ ಅಥವಾ ಈ ಸಮುದಾಯದ ಬಗ್ಗೆ ನೇರವಾಗಿ ಬಂದಿದ್ದು ನೀವೇ? ಹೌದು. ಏನಂದರೆ ಅದನ್ನು ಗುರುತಿಸ್ತಾ ಇದ್ರು. ಅಂದರೆ ನಾನೇ ಮೊದಲನೇ ಗೇ ಅಲ್ಲ, ಬೇಕಾದಷ್ಟು ಜನ ಗೇ ಇದ್ರು. ಹೌದು, ಅವ್ರು ಯಾರು ಹೇಳ್ಕೊಳಕ್ ಹಿಂಜರಿಕೆ ಎಷ್ಟಿತ್ತು ಅಂತ ಹೇಳಿದ್ರೆ, ಸಮಾಜ ಹೆಂಗೆ ಅಕ್ಸೆಪ್ಟ್ ಮಾಡುತ್ತೋ, ತಂದೆ ತಾಯಿ ಏನ್ ಹೇಳ್ತಾರೋ, ಫ್ರೆಂಡ್ಸ್ ಏನ್ ಹೇಳ್ತಾರೋ, ಆ ಮಾನಸಿಕ ತುಮುಲಗಳಲ್ಲೇ ಕೊರಗ್ ಹೋಗ್ತಾ ಇದ್ರು. ಎಷ್ಟು ಚೆನ್ನಾಗಿ ಗೊತ್ತಾಗತ್ತಂದ್ರೆ, ಕೆಲವು ಲೇಖಕರಂತೂ ಹೆಂಡತಿಯನ್ನ ಬಿಟ್ಬಿಟ್ಟು ಇವರಿಬ್ರು ಲೇಖಕರು ಜೊತೆಯಲ್ಲೇ ಬದುಕಿದ್ದಾರೆ ಇಡೀ ಸಾಯೋ ತನಕ. ಅಂದ್ರೆ ಐ ಕ್ಯಾನ್ ಮೇಕ್ ಔಟ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ದೇರ್ ಅಂತ ಅಲ್ವಾ? ಸೊ ಅದು ಎಷ್ಟು ಜನದ ವಿಷಯದಲ್ಲಿದೆ ಅದು ಕನ್ನಡದಲ್ಲಿ. ಆಮೇಲೆ ಹೇಳ್ತಾರೆ ಕೂಡ, ಎಷ್ಟೋ ಜನ ಹೇಳ್ಕೊಳ್ತಾರೆ ಕೂಡ. ಬಟ್ ಆ ಕಾಲ ಇನ್ನೂ ಏನು ಹೇಳ್ತೀರಾ, ಎಲ್ಲವೂ ಪೂರಕವಾಗಿ ಬಂದಿರಲಿಲ್ಲ ಇನ್ನೂ. ಇಟ್ ವಾಸ್ ನಾಟ್ ಮೆಚ್ಯೂರ್ಡ್ ಇನಫ್ ಆ್ಯಕ್ಚುಲಿ, ಪ್ರಬುದ್ಧವಾಗಿರಲಿಲ್ಲ ಹೇಳ್ಕೊಳ್ಳೋಕ್ಕೆ ಅಂತ. ಆದರೆ ಪ್ರಯತ್ನ ಪಟ್ಟರು ಎಲ್ಲರೂ. ನಮ್ಮ ಕಾರಂತರು ಪ್ರಯತ್ನ ಪಟ್ಟರು, ಅನಂತಮೂರ್ತಿ ಪ್ರಯತ್ನ ಪಟ್ಟರು, ಅಥವಾ ಭೈರಪ್ಪನವ್ರು ಪ್ರಯತ್ನ ಪಟ್ಟರು. ಎಲ್ಲರೂ ಆ ವಿಷಯವನ್ನು ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಯಾಕೆಂದರೆ ದೇ ನೋ ದಟ್ ಇಟ್ ಎಕ್ಸಿಸ್ಟ್ ಇನ್ ದ ಸೊಸೈಟಿ ಅಂತ. ಆದರೆ ಅಲ್ಲಿ ಏನಾಗಿದೆ ಅಂದರೆ, ಅದು ಸರಿಯಾದ ಜ್ಞಾನ ಇರಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ಆ ಟೈಮಲ್ಲಲ್ವಾ. ಸೊ ನಮ್ಮದೇ ಆದಂಥ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಬರೆಯೋಕ್ಕೆ ಹೋಗಿದ್ದಾರೆ ಅವರೆಲ್ಲ. ಅದು ಸರಿಯಾಗಿಲ್ಲ, ಅದು ಸ್ವಲ್ಪ ತಪ್ಪನ್ಸುತ್ತೆ ನನಗೆ. ಅಲ್ಲಿ ಬಂದಿರುವಂಥ ಗೇ ಪಾತ್ರಗಳ ಚಿತ್ರಣ ಸ್ವಲ್ಪ ಸರಿಯಾದದ್ದಲ್ಲ ಅದು ಅನಿಸುತ್ತೆ. ಬಟ್ ನನಗೇನಾಯ್ತು ಅಂದರೆ, ನನಗೆ ಸ್ವಯಂ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ ತಕ್ಷಣ ಆಯಿತು, 11 ವರ್ಷ ಆಯ್ತು ಇವಾಗ ಬರೆದು, ಮೋಹನ್ ಸ್ವಾಮಿ ಬರೆದು 11 ವರ್ಷ ಆಯಿತು. ಈ 11 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಕನ್ನಡದಲ್ಲಿ ಎಷ್ಟು ಹೊಸ ಹುಡುಗರು ಇವಾಗ ತಾವ್ಗೆ ಅಂತ ಫಸ್ಟ್ ಕ್ಲಾಸಾಗಿ ಹೇಳ್ಕೊಂಡು ಬರಿತಾ ಇದ್ದಾರೆ. ಎಲ್ಲರೂ ಬರಿತಾ ಇದ್ದಾರೆ, ಯಾರಿಗೂ ಕ್ವೀರ್ ಅಂತ ಹೇಳ್ಕೊಳಕ್ಕೆ ಭಯ ಇಲ್ಲ. ಆಟೋಬಯೋಗ್ರಫೀಸ್ಗಳು ಬರ್ತಾ ಇದೆ, ಎಲ್ಲರದು ಕಾದಂಬರಿ ಬರ್ತಾ ಇವೆ. ಸೊ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ ಒಂದು ಬದಲಾವಣೆ. ಅಂದರೆ ನನಗೆ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾನು ಇದಕ್ಕೆಲ್ಲ ಹೋಗ್ತೀನಲ್ಲ, ತಮಿಳ್ನಾಡಿಗೆ ಹೋಗ್ತೀನಿ, ಕೇರಳಕ್ಕೆ ಹೋಗ್ತೀನಿ, ನನ್ನ ಪುಸ್ತಕಗಳು ಅಲ್ಲೂ ಟ್ರಾನ್ಸ್ಲೇಟ್ ಆಗಿದೆ, ಅಲ್ಲಿಗೂ ಕರಿತಾ ಇರ್ತಾರೆ. ಅಲ್ಲಿ ಈ ಮಟ್ಟದ ಸ್ವೀಕೃತಿ ಇಲ್ಲ, ಅಲ್ಲಿ ಅಲ್ಲಿಲ್ಲ ಇಲ್ಲ, ಇನ್ನು ಈ ಮಟ್ಟದ ಸ್ವೀಕೃತಿ ಇಲ್ಲ ಕನ್ನಡದಷ್ಟು ಸಾಹಿತ್ಯ ಲೋಕದಲ್ಲಿ. ಅಟ್ಲೀಸ್ಟು ಇನ್ನೂ ಮಡಿವಂತಿಕೆ ಇದೆ ಅಲ್ಲೆಲ್ಲ. ಅಲ್ಲಿ ಕನ್ನಡದವರಾಗಲೇ ಪ್ರಗತಿಪರ ಆಗ್ಬಿಟ್ಟಿದ್ದಾರೆ, ಸಾಕಷ್ಟು ತೆರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ, ವಿಚ್ ಇಸ್ ನಂಗೆ ಖುಷಿ. ಅದೊಂದು ಸಾಧನೆ ಅಂತಲೇ ಅನ್ಸುತ್ತೆ. ಅಂದ್ರೆ ಸಾಮಾಜಿಕವಾಗೂ ನಾವು ನೋಡೋವಾಗ ಆಗಿರೋ ಬದಲಾವಣೆ ಕಣ್ಣಿಗೆ ಕಾಣಿಸ್ತಿದೆ. ಬಹಳಷ್ಟು ಬದಲಾವಣೆ ಆಗಿದೆ. ಇದೇ 10-15 ವರ್ಷಗಳ ಹಿಂದಿನ ಮಾತುಗಳು, ನಡವಳಿಕೆ ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಆದ್ರೆ ಒಂಚೂರು ನಿಮ್ಮ ಜೀವನಕ್ಕೆ ಹಿಂದಕ್ಕೆ ಹೋಗೋಣ. ನೀವು ಹೇಳ್ತಾ ಇದ್ರಿ 7-8ನೇ ಕ್ಲಾಸ್ ಟೈಮಲ್ಲಿ ನಿಮಗೆ ಆ ಡಿಫ್ರೆನ್ಸಸ್ ಎದುರುಗಡೆ ಇರೋರು ಅದನ್ನ ಮಾಡೋರು ಅಂತ. ಸ್ಟ್ರಗಲ್ ಹೆಂಗಿರ್ತಾ ಇತ್ತು? ಅದು ಇರುತ್ತೆ, ಭಾರಿ ಸ್ಟ್ರಗಲ್. ಅದು ವಿಚಿತ್ರವಾಗಿರುತ್ತಪ್ಪ ಸ್ಟ್ರಗಲ್ಲು. ಆ್ಯಕ್ಚುಲಿ ಏನಂತಂದರೆ, ಇವಾಗ ನಿಮ್ಮ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಇವಾಗ ಯಾರು ನಿಮ್ಮನ್ನು ಅಣುಕ್ಸೋಕ್ಕೆ ಶುರು ಮಾಡಿದ್ರು, ನಿಮ್ಮ ದೈಹಿಕ ವರ್ತನೆಯ ಸಲುವಾಗಿ, ನಿಮ್ಮ ಒಂದು ಮಾತಿನ ಧ್ವನಿಯ ಸಲುವಾಗಿ ನಿಮ್ಮನ್ನು ಅಣುಕ್ಸೋಕ್ಕೆ ಶುರು ಮಾಡಿಬಿಟ್ರೆ ನಿಮಗೆ ನೀವು ಕುಸಿದು ಬಿಡ್ತೀರಾ. ಅಂದರೆ ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ. ಈ ಕಾನ್ಫಿಡೆನ್ಸ್ ಹೊರಟೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈ ಆಟಗಳಿಗೆ ಹೋದಾಗ, ಕ್ರಿಕೆಟ್ ಆಟ ತುಂಬ ಇದಲ್ವಾ, ಭಾಳ ಪ್ರಸಿದ್ಧಿ ಅಲ್ವಾ ಆ ಕಾಲದಲ್ಲಿ. ಆ ಕ್ರಿಕೆಟ್ ಆಡಬೇಕೆಲ್ಲಕ್ಕೆ ಏನಾಗ್ತಾ ಇರುತ್ತೆ, ನೀವು ಬಾಲ್ ಒಗೆಯೋಕ್ಕೆ ಹೋದರೆ, ನೀವು ಬಾಲ್ ಒಗೆಯೋ ರೀತಿನೇ ಒಂಥರ ಹೆಣ್ತನದಲ್ಲಿದೆ ಅಂತಂದು ನಗೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲರೂ, ನಿಮಗೇನಾಗತ್ತೆ ಅಂದರೆ ಆ ಕಾನ್ಫಿಡೆನ್ಸ್ ಹೋದ ತಕ್ಷಣ ನಿಮಗೆ ಆಟ ಆಡೋಕ್ಕಾಗಲ್ಲ. ಅವಾಗ ನೀವು ಏನು ಅಂದ್ಕೊಳ್ಳೋಕೆ ಶುರು ಮಾಡ್ತೀವಿ ನಾವು. ಸೊ ನಾನು ಸ್ಪೋರ್ಟ್ಸ್ಗಾಗಿ ಮಾಡಿದಂಥ ದೇಹ ಅಲ್ಲ ನಂದು, ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ, ಅನ್ಫಿಟ್ ಅನ್ಕೊಂಡ್ಬಿಡ್ತೀವಿ. ಆದರೆ ನಂಗೆ ಆಮೇಲೆ ನಂಗೆ ಗೊತ್ತಾಯಿತು, ನಾನು 30-35 ವರ್ಷ ಆದಮೇಲೆ ನಾನು ಐ ಬಿಕೇಮ್ ಮಚ್ ಮೋರ್ ಓಪನ್. ನನಗೇನು ಭಯವೇ ಇಲ್ಲ, ಯಾವ ರಹಸ್ಯಗಳು ನನ್ನಲ್ಲಿಲ್ಲ ಅನ್ನೋಷ್ಟು ನಾನು ಓಪನ್ ಆಗಿಬಿಟ್ನಲ್ಲ. ಅವಾಗ ನಾನು ಆಟ ಆಡೋಕ್ಕೆ ಶುರು ಮಾಡಿದೆ. ನಾನು ಸ್ಕ್ವಾಷ್ ಪ್ಲೇಯರ್, ನಾನು ಸ್ಕ್ವಾಷ್ ಆಡೋದಕ್ಕೆ ಶುರು ಮಾಡಿದೆ. ನಾನು ಎಷ್ಟು ಚೆನ್ನಾಗಿ ಆಡಿದೆ, ನಾನು ಸ್ಕ್ವಾಶು ಎಷ್ಟು ನೀಟಾಗಿ ಆಡೋದು. ಆಮೇಲೆ ಕಂತು ಹೈಕಿಂಗ್ ತೆರ್ಕೊಂಡೆ. ನಾನು ಹೈಕಿಂಗ್ ತೆರ್ಕೊಂಡ್ಮೇಲೆ ನಾನು ಎಷ್ಟು ಹೈಕಿಂಗ್
ಮಾಡ್ತೀನಿ ಅಂದರೆ, ಈವಾಗಲೂ ನಾನು ಅತ್ಯುತ್ತಮ ಹೈಕರ್. ನಾನು ಪ್ರತಿ ವರ್ಷ ಹಿಮಾಲಯಕ್ಕೆ ಹೋಗಿ ಬರ್ತೀನಿ. ಪ್ರತಿ ವರ್ಷ ಒಂದು ಹಿಮಾಲಯನ್ ಟ್ರೆಕ್ ಮಾಡ್ತೀನಿ ನಾನು. ಎಷ್ಟಾಗಿದೆ ಇಲ್ಲಿವರೆಗೆ? ಆಗಿದೆ, ಒಂದು 20 ತನಕ ಮಾಡಿದ್ದೀನಿ ನಾನಾಗಲಿ ಹಿಮಾಲಯನ್ ಟ್ರೆಕ್ಸು. ಓಕೆ, ಆಮೇಲೆ ಕಿಲಿಮಂಜಾರೋ ಹತ್ತಿಳಿದಿದ್ದೀನಿ ನಾನು. ಓಕೆ, ಕೈಲಾಶ್ ಮಾನಸರ ಟ್ರೆಕ್ ಮಾಡಿದ್ದೀನಿ 30 ದಿನ. ಅದು ಇಲ್ಲಿಂದ ಉತ್ತರಾಂಚಲದಿಂದ ಮಾಡಿದ್ದೀನಿ ನಾನು. ಅವೆಲ್ಲ ನನಗೆ ಏನು ಗೊತ್ತಾಯಿತು ಅಂದರೆ, ಸಮಾಜ ಅನಾವಶ್ಯಕವಾಗಿ ನನ್ನ ಒಂದು ಶಕ್ತಿಯನ್ನು ಮುಚ್ಚಾಕ್ಬಿಡ್ತು ಅಂತ, ಸಪ್ರೆಸ್ ಮಾಡ್ತು. ನನಗೆ ಆಟ ಆಡೋ ಶಕ್ತಿ ಇತ್ತು. ಐ ವುಡ್ ಹ್ಯಾವ್ ಬಿಕಮ್ ಎ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಆಲ್ಸೋ, ಬಿಕಾಸ್ ಎಲ್ಲರೂ ನಿನ್ನನ್ನು ನೋಡಿ ನಗ್ತಾರೆ, ನಿನ್ನನ್ನು ಇದು ಮಾಡ್ತಾರೆ ಅಂತ ನೀನು ಆಟ ಆಡಲಿಲ್ಲ. ಸೊ ಹಂಗೆ ಎಷ್ಟು ಹುಡುಗರ ಟ್ಯಾಲೆಂಟ್ನ ಹಾಳು ಮಾಡಿದ್ದೀವೋ ನಾವು. ಏಕೆಂದರೆ ವಿ ಥಿಂಕ್ ದಟ್ ಇಟ್ಸ್ ಸಮಥಿಂಗ್ ಎ ಮ್ಯಾನ್ಲಿ ಆ್ಯಕ್ಟ್ ಅಂತ. ಸ್ಪೋರ್ಟ್ಸ್ ಅಂದರೆ ಅಲ್ಲ, ಅದು ಸ್ಕಿಲ್, ಕೌಶಲ. ಸೊ ಇದಲ್ಲವೇ ಅಲ್ಲ, ಅದು ಏನು ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲೇ ಇಲ್ಲ. ಆಟ ಅನ್ನೋದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು, ಸ್ಕಿಲ್ಲಿಗೆ ಸಂಬಂಧ, ನಿಪುಣತೆ, ಚತುರತೆ ಇರಬೇಕಷ್ಟೇ. ಸೊ ಆ ಒಂದು ಕಾರಣದಿಂದಾಗಿ ಸಪ್ರೆಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆ ನಿಟ್ಟಿಗಾದ್ರೂ ನೀವು ತೆರ್ಕೋಬೇಕಾಗತ್ತೆ, ಸಮಾಜ ಬದಲಾಗಬೇಕಾಗತ್ತೆ. ಇಟ್ಸ್ immaterial what you are. Your sexuality is no way connected with your sports ability. ನೀವು ಸ್ಪೋರ್ಟ್ಸ್ ಆಟ ಯಾರಾದರೂ ಆಟ ಆಡ್ಬೋದು. ಅಂಡ್ ಆ ವಯಸ್ಸಲ್ಲಿ ಆಡಬೇಕು. 35 ವರ್ಷದ ನಂತರ ನಾನು ಕಲ್ತ್ಕೊಂಡ್ರೆ ಏನು ಉಪಯೋಗ ಇದೆ ನನಗೆ? ಸುಮ್ಮನೆ ನನಗೇನೋ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ ಅಷ್ಟೇ ಹೊರತಾಗಿ ನಾನು, ಬಟ್ ಏಜ್ನಲ್ಲಿ ನಾನು ಆಡಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ ಅದು. ಸೊ ಯಾವ ಮಕ್ಕಳಿಗೂ ಆಟ ಆಡೋದಕ್ಕೆ ತೊಂದರೆ ಆಗಬಾರ್ದು. ಯಾರು ಅದಕ್ಕಾಗಿ ಅವರನ್ನು ಗೇಲಿ ಬುಲ್ಲಿಂಗ್ ಅಂತಾರೆ. ಸೊ ಗೇಲಿ ಮಾಡಬಾರ್ದು, ಗೋಳಾಡಿಸ್ಬಾರ್ದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೋಷಿಯಲ್ ಅಕ್ಸೆಪ್ಟೆನ್ಸ್, ಸಾಮಾಜಿಕವಾಗಿ ಒಪ್ಕೊಳ್ಳೋದಕ್ಕಿಂತ ಮನೆಯವರ ಒಪ್ಪಿಗೆ, ಮನೆಯವರು ಅದನ್ನ ಒಪ್ಕೊಳ್ಳೋದು ಬಹಳ ಕಷ್ಟ ಅನ್ಸುತ್ತೆ. ಆರಂಭಿಕ ಏಟ್ ಅಲ್ಲೇ ಬೀಳುತ್ತೆ. ಬಟ್ ಏನಾಗುತ್ತೆ ಅಂದರೆ, ಶುರುವಿನಲ್ಲಿ ಇರುತ್ತೆ, ಬಟ್ ಯಾವ ಮನೆಯಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸಿಗುತ್ತೆ, ಒಪ್ಪಿಗೆ ಸಿಗುತ್ತೆ. ಯಾವ ಮನೆಯಲ್ಲಿ ಪ್ರೀತಿಗಿಂತ ಪ್ರತಿಷ್ಠೆ ಮುಖ್ಯ ಆಗುತ್ತೋ ಅಲ್ಲಿ ಒಪ್ಪಿಗೆ ಸಿಗಲ್ಲ. ಸೊ ಪ್ರೀತಿ ಬಹಳ ಮುಖ್ಯ ಆ್ಯಕ್ಚುಲಿ. ಇವಾಗ ನಮ್ಮ ಮಕ್ಕಳು ಇರೋದು ಯಾತಕ್ಕೆ? ನಮ್ಮ ಪ್ರೀತಿಗಾಗಿ. ಅವ್ರು ಏನಾಗಿದ್ರೆ ಏನಪ್ಪ, ನನ್ನ ಮಗ ಅವನು, ನನ್ನ ಮಗಳು ಅವಳು ಅನ್ನುವಂಥ ಒಂದು ಭಾವ ಅಪ್ಪ ಅಮ್ಮಗಿದ್ದಾಗ ನಮ್ಮ ಪ್ರತಿಷ್ಠೆಗಿಂತಲೂ ಪ್ರೀತಿ ಮುಖ್ಯ ಆಗಿ ನಮ್ಮ ಸಂಬಂಧಗಳು ಸರಿಯಾಗಿ ಉಳ್ಕೊಳ್ಳುತ್ತೆ ಅಲ್ವಾ? ಸೊ ಅದು ಮುಖ್ಯ. ನಾವು ಪ್ರೀತಿ ಮಾಡ್ತಿದೀವೋ ಆ ಮಕ್ಕಳನ್ನ ಪ್ರತಿಷ್ಠೆಗಾಗಿ ಬೆಳೆಸ್ತಾ ಇದ್ದೀವ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಬಟ್ ಬಹಳಷ್ಟು ಜನ ಕಷ್ಟಪಡ್ತಾರೆ. ಅದಕ್ಕೆ ಅಜ್ಞಾನವೂ ಕಾರಣ. ಅವ್ರಿಗೆ ಯಾರೂ ತಿಳಿಸ್ಕೊಟ್ಟಿಲ್ಲ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ, ಬೇಕಂತಲೇ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಪ್ರಾಬ್ಲಮ್. ಅವ್ನು ಬೇಕಂತಲೇ ಮಾಡ್ತಾ ಇದ್ದಾನೆ, ಅವನು ಇದು ಕೆಟ್ಟ ಕೆಲಸಗಳೆಲ್ಲ ಬೇಕಂತಲೇ ಮಾಡ್ತಾನೆ. ಇಲ್ಲ, ಅದು ಅವನ ಸ್ವಭಾವ, ಅವನ ರೀತಿ ನೀತಿನೇ ಹಾಗೆ ಅನ್ನುವಂಥದ್ದು ಗೊತ್ತು ಮಾಡಿಟ್ರೆ ನಾವು, ಆಗ ಅಪ್ಪ ಅಮ್ಮಗೂ ಅರ್ಥ ಆಗುತ್ತೆ ಇದು ಏನು ಅನ್ನುವಂಥದ್ದು. ಸೊ ಇದು ಬೇಕು ನನಗೆ. ಅಂದರೆ ಅಲ್ಲಿ ನಾನು ನೋಡಿದ್ದೀನಿ, ಎಜುಕೇಟೆಡ್ ಅನ್ಎಜುಕೇಟೆಡ್ ಸಂಬಂಧ ಇಲ್ಲ. ಆಕ್ಸೆಪ್ಟೆನ್ಸ್ ವಿಷಯದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಎಜುಕೇಟೆಡ್ ಪೇರೆಂಟ್ಸ್ ಆರ್ ಮೋರ್ ರೆಸಿಸ್ಟಿಂಗ್, ಅವ್ರು ಮೋರ್ ತೊಂದರೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಎಜುಕೇಷನ್ ಇದಿಲ್ಲ, ಅಕ್ಷರಸ್ಥರು ಅನಕ್ಷರಸ್ಥರಲ್ಲ, ಪ್ರೀತಿಯ ಕೊರತೆ, ಇದಷ್ಟೇ ಸಂಬಂಧ. ಬಟ್ ಕುಟುಂಬದಲ್ಲಿ ಪ್ರೀತಿ ಇದೆ, ಎಲ್ಲರನ್ನೂ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ, ಒಂದೊಬ್ಬರ ಮಧ್ಯದಲ್ಲಿ ಬಂಧನ ಚೆಂದ ಇದೆ ಅಂತಂದರೆ ಆ ಕುಟುಂಬ ತನ್ನ ಮಕ್ಕಳು ಹೇಗಿದ್ರು ಇರಲಪ್ಪ ಪರವಾಗಿಲ್ಲ, ಜೀವಂತವಾಗಿರಲಿ ಅಂತ ಒಪ್ಕೊಳ್ತಾರೆ ಎಲ್ಲ ಅಪ್ಪ ಅಮ್ಮನರು. ಎಲ್ಲಿ ಅದು ಇರಲ್ಲೋ, ಅದ್ರ ಕೊರತೆ ಇರುತ್ತೋ ಅಲ್ಲಿ ವಿದ್ಯಾಭ್ಯಾಸ ಇದ್ರೂ ಉಪಯೋಗ ಆಗಲ್ಲ, ರೆಸಿಸ್ಟೆನ್ಸ್ ಬರುತ್ತೆ. ಬಟ್ ಆ ರೆಸಿಸ್ಟೆನ್ಸ್ ಅವರ ಇಡೀ ಜೀವನನ ಹಾಳು ಮಾಡುತ್ತೆ. ವೈವಾಹಿಕ ಜೀವನದಿಂದ ಹಿಡಿದು ಅದೇ ದೊಡ್ಡ ಸಮಸ್ಯೆ. ವಿವಾಹಕ್ಕೆ ಎಷ್ಟು ಬಲವಂತ ಬರುತ್ತೆ ಅಂದರೆ, ನಮ್ಮ ಭಾರತ ದೇಶ ವಿವಾಹವನ್ನು ಎಷ್ಟು ಮುಖ್ಯ ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ, ಅದೇ ಬದುಕಿನ ಪರಮೋದ್ದೇಶ ಅಂತ ಮಾಡಿಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ, ವಿಚ್ ಇಸ್ ಸ್ಯಾಡ್. ಸೊ ಅವ್ರಿಗೆ, ಈ ಹುಡುಗರಿಗೂ ಅಷ್ಟೇ, ಈ ಹುಡುಗರಿಗೆ ಧೈರ್ಯವಾಗಿ ವಿರೋಧಿಸುವ ಶಕ್ತಿ ಇರಲ್ಲ. ನಾನೆಲ್ಲಿ ಒಂಟಿಯಾಗಿ ಉಳ್ಕೊಂಡ್ಬಿಡ್ತೀನೋ ಅನ್ನೋಂಥ ಸಮಸ್ಯೆ ಅವ್ರಿಗೂ ಇರುತ್ತೆ. ಇದು ಬರೀ ಒನ್ಮುಖ ಅಲ್ಲ, ಒಂದೇ ಕಡೆಗಲ್ಲ. ಮದುವೆ ಮಾಡಿಬಿಡ್ತಾರೆ, ಹೆಂಗೋ ಬಲವಂತ ಮಾಡಿಬಿಡ್ತು. ಒಳ್ಳೆ ಜಾಬಲ್ಲಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಏನು ಕಷ್ಟ, ಮಾಡಿಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ಆಮೇಲಕ್ಕೆ ನಿಜವಾಗಿ ಇವೆಲ್ಲ ಇದ್ರದ್ದು ಅಜ್ಞಾನಗಳ ಅಥವಾ ಒಂದು ಸಾಮಾಜಿಕ ಸಮಸ್ಯೆಗಳ ಒಂದು ಏನಿರುತ್ತೆ, ಅದರ ಒಂದು ಕ್ರಕ್ಸ್ ಅಂತ ಏನು ಹೇಳ್ತೀವಿ, ಅದರ ಒಂದು ಕಹಿಯನ್ನು ಅನುಭವಿಸೋದು ಅವನು ಮದುವೆ ಮಾಡಿಕೊಂಡ ಹೆಂಡತಿ. ಇಷ್ಟು ಕಷ್ಟ ಅದು ಜೀವನ, ಸುಳ್ಳಲ್ಲ ರೀ, ಭಾಳ ಕಷ್ಟ. ಏನಾಗುತ್ತೆ ಅಂತಂದರೆ, ನಾನು ಹೇಳಿದ್ದೀನಿ ವಿಷಯ ಮತ್ತೆ ಹೇಳಬೇಕನ್ಸುತ್ತೆ ನನಗೆ. ಏನಂದರೆ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ 27 ವರ್ಷದಲ್ಲಿ ನಿಮ್ಮ
ಕಾಮೋದ್ರೇಕ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಹೇಗೋ ಕೂಡೋದಕ್ಕೆ ನಿಮಗೆ ಶಕ್ತಿ ಆಗುತ್ತೆ. ಈವನ್ ಇಫ್ ಯು ಆರ್ ಎ ಗೇ ಯು ಕ್ಯಾನ್ ಮಿಂಗಲ್ ವಿತ್ ವುಮೆನ್. ಸೊ ಅದಾಗತ್ತೆ, ಸಾಧ್ಯತೆಗಳಿರುತ್ತೆ ಬಹುತೇಕರಿಗೆ. ಸೊ ಅವಾಗ ಏನಾಗ್ಬಿಡುತ್ತೆ, ಹೇಗೋ ಮಕ್ಕಳಾಗ್ಬಿಡ್ತವೆ. ನಿಮಗೆ ಮಕ್ಕಳಾದ್ಮೇಲೆ ನಿಮಗೆ ಆ ಗಂಡನ ಬಗ್ಗೆ ಹುಡುಗಿ ಏನೇ ತಕರಾರನ್ನು ಹೇಳಿದ್ರು ಯಾರೂ ಒಪ್ಕೊಳ್ಳಲ್ಲ. ಅವಳ ಅಪ್ಪ ಅಮ್ಮನ ಮೊದಲು ಮಾಡ್ಕೊಂಡು ಯಾರೂ ಒಪ್ಕೊಳ್ಳಲ್ಲ ಅವಳು ಕಂಪ್ಲೇಂಟ್ ಮಾಡಿಲ್ಲಂದರೆ. ಸೊ ಅವಳು ಒಂಟಿಯಾಗಿ ಬದುಕ್ತಾಳೆ. ಅದೇ ಅವನೇನು ಮಾಡ್ಬಿಡ್ತಾನೆ, ಈ ಪುರುಷ ಪ್ರಧಾನ ಸಮಾಜ ನಮ್ಮದು ಅಲ್ವಾ, ಅವನು ನೀಟಾಗಿ ಹೊರಗೆ ಹೋಗ್ತಾನೆ. ಹೊರಗೆ ಹೋಗ್ಬಿಟ್ಟು ತನ್ನ ವ್ಯವಹಾರಗಳನ್ನು ಮುಗಿಸ್ಕೊಂಡ್ಬಿಡ್ತಾನೆ. ಅವನು ವಿವಾಹೇತರವಾಗಿ ಅವಳಿಗೆ ಸಾಧ್ಯ ಆಗಲ್ಲ. ಇಟ್ಸ್ ನಾಟ್ ಈಸಿ ಫಾರ್ ಎ ಮ್ಯಾರಿಡ್ ವುಮೆನ್ ಟು ಹ್ಯಾವ್ ಅಫೇರ್ಸ್ ವಿತ್ ಸಮನ್ ಎಲ್ಸ್ ಅಲ್ವಾ. ಸೊ ಅವಳು ತುಂಬ ತೊಂದರೆ ಅನುಭವಿಸ್ತಾಳೆ. ಸೊ ಆ ಕಾರಣಕ್ಕಾಗನ್ನ ದಯವಿಟ್ಟು ಅನಾವಶ್ಯಕವಾಗಿ ಮದುವೆ ಮಾಡಬೇಡಿ. ಇವಾಗ ಏನಾಗ್ತಿದೆ ಅಂತಂದರೆ, ಒಂದು ಸಂತೋಷದ ವಿಷಯ ಅಂದರೆ ಮಹಿಳೆಯರು ಅಕ್ಷರಸ್ಥರಾಗ್ತಿದ್ದಾರೆ, ಉದ್ಯೋಗಸ್ಥರಾಗ್ತಿದ್ದಾರೆ. ತಮಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಅದರಿಂದ ಸೆಟದು ಹೊರಗೆ ಬರುವ ಶಕ್ತಿ ಬಂದಿದೆ. ಇದು ನಮಗೆ ಮುಖ್ಯ. ನಾವು ಎಷ್ಟೋ ಸಂದರ್ಭದಲ್ಲಿ ಭಾರತದಲ್ಲಿ ಡೈವರ್ಸ್ ಆಗ್ತಿದೆ ಅಂತಂತ ಬೇಜಾರು ಪಡ್ತಾರೆ ಎಷ್ಟೋ ಜನ. ಎಷ್ಟೊಂದು ಡೈವರ್ಸ್ ಜಾಸ್ತಿ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ಅಂತ. ಅಲ್ಲ, ಸರಿಯಾದ ಕಾರಣಕ್ಕಾಗಿ ವಿಚ್ಛೇದನಗಳಾಗ್ತಿದೆ ಅಂದರೆ ಅದು ಪ್ರಗತಿಯ ಸಂಕೇತ. ಬೇಡದ ಸಂಬಂಧಗಳಲ್ಲಿ ಅನಾವಶ್ಯಕವಾಗಿ ಕೊಳೆಯುವಂಥದ್ದು ಅವಶ್ಯಕತೆ ಇಲ್ಲ. ಸರಿಯಾದ ಕಾರಣಕ್ಕಾಗಿ ವಿಚ್ಛೇದನಗಳನ್ನು ಪಡಿತಾ ಇದ್ದಾರೆ ಹುಡುಗರು ಅಂತಂದರೆ, ದಂಪತಿ ಅಂದರೆ ದಟ್ಸ್ ಎ ಗುಡ್ ಸೈನ್ ನನ್ನ ಪ್ರಕಾರ. ತಪ್ಪಿಲ್ಲ ಅದರಲ್ಲಿ. ಸೊ ಅದನ್ನು ಹೆಚ್ಚಾಗಬೇಕದು. ಆ್ಯಕ್ಚುಲಿ ನಮಗೆ ಸೂಕ್ತವಾದವ್ರ ಜೊತೆಲಿ ಬದುಕಬೇಕೇ ಹೊರತಾಗಿ ಇಡೀ ಜೀವನವನ್ನು ಒಂದು ಮದುವೆ ಆಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ಸಲ್ಲದ ಸಂಬಂಧಗಳಲ್ಲಿ ಒದ್ದಾಡ್ಕೊತ ಇರೋದಕ್ಕೆ ಆಗಲ್ಲ. ಅನ್ಯಾಯ ಆಗುತ್ತೆ ಅದು ಆ್ಯಕ್ಚುಲಿ ಅಂತ. ಸೊ ಆ ಕಾರಣಕ್ಕಾಗಿ ಈ ಅವೇರ್ನೆಸ್ ಬೇಕು ಎಲ್ಲರಿಗೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ ಈ ವಿಷಯದ ಬಗ್ಗೆ.